ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋ ಬಂದುಬಿಟ್ಟು ಕೆ.ಸಿ.ಟಿ ಮತ್ತು ನೀಟ್ ಸ್ಟೂಡೆಂಟ್ಸ್ಗೆ ಇರುತ್ತೆ. ಓಕೆ, ಕೆ.ಸಿ.ಟಿ ಅವರಿಗೆ ಸೆಕೆಂಡ್ ರೌಂಡ್ ಇರುತ್ತೆ ಮತ್ತು ನೀಟ್ ಅವರಿಗೆ ಫಸ್ಟ್ ರೌಂಡ್ ಅಂತ ಇರುತ್ತೆ. ವೆರಿ ಇಂಪಾರ್ಟೆಂಟ್ ನಿಮ್ಮ ನೆಕ್ಸ್ಟ್ ಪ್ರೊಸೆಸ್ ಏನು. ಆಪ್ಷನ್ ಎಂಟ್ರಿ ಅಂತೂ 13 ಡೇಟ್ಗೆ ಕ್ಲೋಸ್ ಮಾಡಿದ್ದಾರೆ, ಮುಂಜಾನೆ 11 ಗಂಟೆಗೆ. ಎಡಿಟ್ ಅಂತೂ ಬಿಡ್ತಾರೆ. ಓಕೆ, ಎಡಿಟ್ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ, ಅದು ಕೂಡ ನೋಡ್ಕೊಳ್ಳಿ. ಸರ್, ಎಡಿಟ್ ಆಪ್ಷನ್ ಬಿಡ್ತಾರಾ ಆಪ್ಷನ್ ಎಂಟ್ರಿಗೆ, ಸೆಕೆಂಡ್ ರೌಂಡ್ಗೆ, ಕೆ.ಸಿ.ಟಿ ಅವರಿಗೆ ಮತ್ತು ಇಂಜಿನಿಯರಿಂಗ್ ಅವರಿಗೆಲ್ಲ ಮತ್ತು ನೀಟ್ ಅವ್ರಿಗೆ ಫಸ್ಟ್ ರೌಂಡ್ ಅಂತ ಇದೆ ಸರ್. ಎಡಿಟ್ ಬಿಡ್ತಾರಾ? ಎಸ್, ಎಡಿಟ್ ಖಂಡಿತವಾಗಿ ಬಿಡಲೇಬೇಕು, ಅವರು ಬಿಟ್ಟೇ ಬಿಡ್ತಾರೆ. ಅದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಜಾಯ್ನ್ ಆಗಿ ಮತ್ತು ಕಾಲೇಜಿನ ಗೈಡ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಆಪ್ಷನ್ ಎಂಟ್ರಿ ಆದಮೇಲೆ ನಿಮ್ಮ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ. ಓಕೆ, ನಿಮ್ಗೇನಾದರೂ MBBS, BDS ಮತ್ತು BMS ಈ ಸ್ಟೂಡೆಂಟ್ಸ್ಗೆ ನಿಮಗೆ ಯಾವುದೇ ಸೀಟ್ ಸಿಗಲಿಲ್ಲ ಅಂದರೆ ನೋ ಸೀಟ್ ಅಲಾಟೆಡ್ ಫಾರ್ ಯು ಅಂತ ಬರುತ್ತೆ. ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಸೆಕೆಂಡ್ ರೌಂಡ್ ಅಂತ ಇರುತ್ತೆ, ನೀಟ್ ಸೆಕೆಂಡ್ ರೌಂಡು. ಅದಕ್ಕೆ ನಿಮ್ಗೆ ಏನಂತಂದರೆ ಡೈರೆಕ್ಟ್ ಜಂಪ್ ಮಾಡಿಸ್ತಾರೆ. ಇಟ್ ಮೀನ್ಸ್ ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಏನು ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ, ಕಾಷನ್ ಡಿಪಾಸಿಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಮತ್ತು ಸೆಕ್ಯೂರಿಟಿ ಡಿಪಾಸಿಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಅಮೌಂಟ್ ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಜಸ್ಟ್ ನೀವು ಲಾಗಿನ್ ಆಗಿಬಿಟ್ಟು ಐ ಅಗ್ರಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಐ ಅಗ್ರಿ ಅಂತ ಕ್ಲಿಕ್ ಮಾಡೋದು ಯಾವಾಗ ಅಂತಂದರೆ ಸೆಕೆಂಡ್ ರೌಂಡ್ ಎಲ್ಲ ಫಸ್ಟ್ ರೌಂಡ್ ನೀಟ್ ಫಸ್ಟ್ ರೌಂಡ್ ಎಲ್ಲ ಮುಗಿದ್ಬಿಟ್ಟು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುವಾಗ ಆ ಅಪ್ಡೇಟ್ ನಿಮಗೆ ಕರೆಕ್ಟ್ ಗೊತ್ತಾಗಬೇಕಂತಂದರೆ ಕಾಲೇಜಿನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದು ನಾವು ಅಪ್ಡೇಟ್ ಮಾಡ್ತೀವಿ. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ಇಲ್ಲಿ ಬರುತ್ತೆ ಇಂಪಾರ್ಟೆಂಟ್ ಪ್ರೋಸೆಸ್ ನಿಮ್ಮದು. ಸರ್, ಇದು ನೀಟ್ ಫಸ್ಟ್ ರೌಂಡ್ಗೆ ಮಾಕ್ ಅಲಾಟ್ಮೆಂಟ್ ಅಂತಂದರೆ ಮಾಕ್ ರಿಸಲ್ಟ್ ಏನಾದರೂ ಬಿಡ್ತಾರಾ, ಇಲ್ಲ ಡೈರೆಕ್ಟ್ ಪ್ರೊವಿಷನಲ್ ಅಂತ ಬಿಟ್ಬಿಟ್ಟು ಆಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಡ್ತಾರಾ ಅಂತ ಕ್ವಶನ್ಸ್ ಕೇಳ್ತಾಯಿದ್ರು. ಓಕೆ, ನೀಟ್ ಸ್ಟೂಡೆಂಟ್ಸಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಇಲ್ಲಿ ಇನ್ಫಾರ್ಮೇಷನ್. ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಮತ್ತು ಕೆ.ಸಿ.ಟಿ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಅಲ್ಲಿ ಹೇಳ್ತಾ ಇರ್ತೀನಿ. ಸೊ ಯಾರಿದ್ರು ಕೂಡ ಏನು ನಿಮ್ದೇನು ಟೈಮ್ ವೇಸ್ಟ್ ಆಗಲ್ಲ, ನಾಲೆಜ್ ಶೇರ್ ಮಾಡ್ತಾ ಇದ್ದೀವಿ. ನಾಲೆಜ್ನ ತಗೊಳ್ಳಿ, ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಮಾಕ್ ಅಲಾಟ್ಮೆಂಟ್ ಇಲ್ಲಿವರೆಗೂ ಸೆಕೆಂಡ್ ರೌಂಡಲ್ಲಿ ಆಗಿಲ್ಲ ಅಂತಂದರೆ ನೀಟ್ ಫಸ್ಟ್ ರೌಂಡ್ ಇರುತ್ತಲ್ಲ ಸ್ಟೂಡೆಂಟ್ಸ್, ನಿಮಗೆ ಮಾಕ್ ಅಲಾಟ್ಮೆಂಟ್ ಇದೆ ಅಂತ ಎಲ್ಲೂ ಹೇಳಿಲ್ಲ. ನಿಮ್ಗೇನಾದರೂ ಮಾಕ್ ಅಲಾಟ್ಮೆಂಟ್ ಬೇಕಂದರೆ ನೀವು ಕೆ.ಸಿ.ಟಿಗೆ ಇಮೇಲ್ ಮಾಡಬೇಕಾಗುತ್ತೆ, ಅಂದರೆ KAಗೆ ಇಮೇಲ್ ಮಾಡಬೇಕಾಗುತ್ತೆ. ಇಲ್ಲಿದೆ ಇಮೇಲ್ ID. ಇಮೇಲ್ ಫಾರ್ಮೇಟ್ ಏನಾದರೂ ಬೇಕಾದರೆ ಇಮೇಲ್ ಫಾರ್ಮೇಟ್ ಅಂತ ಕಮೆಂಟ್ ಹಾಕಿರಿ, ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಅದನ್ನು ಯೂಸ್ ಮಾಡ್ಕೊಂಡು ಇದು ಮಾಡ್ಬೋದು. ಸರ್, ಇಮೇಲ್ ಮಾಡೋದ್ರಿಂದ ಏನು ಇದೆ? ಇಮೇಲ್ ಮಾಡೋದ್ರಿಂದ ಜಾಸ್ತಿ ಇಮೇಲ್ಸ್ ಹೋಗ್ಬಿಟ್ಟು ಅವ್ರು ಆ್ಯಕ್ಷನ್ ತಗೊಳ್ತಾರೆ ಅದ್ರ ಮೇಲೆ. ನಿಮಗೆ ರೆಸ್ಪಾಂಡ್ ಮಾಡೋದಲ್ಲ ಅವರು, ಬಟ್ ನಿಮ್ಮ ಇಮೇಲ್ ಇಂಪ್ಯಾಕ್ಟ್ ಮಾಡುತ್ತೆ ಅಲ್ಲಿ. ಅವ್ರು ನಿಮಗೆ ರೆಸ್ಪಾಂಡ್ ಮಾಡದೇ ಇದ್ದರೂ ಕೂಡ ಏನಂತಂದರೆ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ. ಅದು ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಆಮೇಲೆ ಪ್ರೊವಿಷನಲ್ ರಿಸಲ್ಟು 19th ಆಗಸ್ಟಿಗೆ ಬರುತ್ತೆ ಅಂತ ಹೇಳಿದರು, ಬಟ್ ಏನಂತಂದರೆ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ. MCCದು ಕೂಡ 17 ಆಗಸ್ಟ್ ಫಸ್ಟ್ ರೌಂಡ್ ರಿಸಲ್ಟ್ ಇತ್ತು, ಇವಾಗ 19 ಮಾಡಿದ್ದಾರೆ, 2 ದಿವಸ ಮುಂಚೆ ಆಗಿದ್ದಾರೆ. ಸೊ ಪ್ರೊವಿಷನಲ್ ರಿಸಲ್ಟ್ ಮೋಸ್ಟ್ ಪ್ರಾಬಬ್ಲಿ ಇವ್ರು ಕೂಡ 21ಗೆ ಬರುತ್ತೆ. ಅದಾದಮೇಲೆ ಏನಂತಂದರೆ ನಿಮಗೆ ಒಂದು ಅಬ್ಜೆಕ್ಷನ್ ವಿಂಡೋ ಅಂತ ಇರುತ್ತೆ. ನೀವು ಪ್ರೊವಿಷನಲ್ ರಿಸಲ್ಟ್ ನೋಡ್ಕೊಂಡ್ಬಿಟ್ಟು ನಿಮಗಿಂತ ಕಡಿಮೆ ಇರೋ ರ್ಯಾಂಕ್ಗೆ ನಿಮ್ಮ ಟಾಪ್ ಕಾಲೇಜಸಲ್ಲಿ ಯಾವುದಾದ್ರೂ ಅಲೋಟ್ ಆಗಿದ್ದರೆ ಸ್ಟೂಡೆಂಟ್ಸ್ಗೆ ಸೇಮ್ ಕ್ಯಾಟಗಿರಿ ಸೇಮ್ ರಿಸರ್ವೇಷನ್ನು, ನೀವು ಆವಾಗ KAಗೆ ಅಬ್ಜೆಕ್ಷನ್ ಮಾಡ್ಬೋದು. ಅದೇ ಹೇಗೆ ಗೊತ್ತಾಗುತ್ತೆ ಸರ್ ನಮಗೆ ಅಂದರೆ KE ಏನವರು ರಿಲೀಸ್ ಮಾಡ್ತಾರೆ. ಓಕೆ, ಸೀಟ್ ಅಲಾಟ್ಮೆಂಟ್ ಸೀಟ್ ಏನಂತಂದರೆ ಕಟ್ ಆಫ್ನ ರಿಲೀಸ್ ಮಾಡ್ತಾರೆ, ಪ್ರೊವಿಷನಲ್ ಕಟ್ ಆಫ್ ಅಂತ. ಸೊ ಅದ್ರ ಮೇಲೆ ನೀವು ಅಬ್ಜೆಕ್ಷನ್ ಮಾಡ್ಬೋದು. ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಚೆಕ್ ಮಾಡಬೇಕಂತ. ಆಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಫೈನಲ್ ರಿಸಲ್ಟ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಫೀ ಪೇಮೆಂಟ್ ಮಾಡಬೇಕಾಗುತ್ತೆ. ಯಾರೆಲ್ಲ ಫೀ ಪೇಮೆಂಟ್ ಮಾಡಬೇಕಂದ್ರೆ ನೀವು ಚಾಯ್ಸ್ 1 ಹಾಕಿ, ಚಾಯ್ಸ್ 2 ಹಾಕಿ, ಚಾಯ್ಸ್ 3 ಹಾಕಿ. ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದೀರಾ, ನೀವು ಫೀಸ್ ಪೇ ಮಾಡಲೇಬೇಕು. ಚಾಯ್ಸ್ 1 ಹಾಕಿದರೆ ಕಾಲೇಜ್ ಫೀಸ್ ಪೇ ಮಾಡಿಬಿಟ್ಟು ನೀವು ಏನಂತಂದರೆ ಅಡ್ಮಿಷನ್ ಆಗಬೇಕು. ಚಾಯ್ಸ್ 2 ಹಾಕಿದರೆ ನೀವು ಕಾಲೇಜ್ ಫೀಸ್ KEಗೆ ಪೇ ಮಾಡಿಬಿಟ್ಟು ಸೆಕೆಂಡ್ ರೌಂಡಿಗೆ ಬರಬೇಕು. ನೀವೇನಾದರೂ ಚಾಯ್ಸ್ 3 ಹಾಕಿದರೆ ಕಾಷನ್ ಡಿಪಾಸಿಟ್ ಪೇ ಮಾಡಿಬಿಟ್ಟು ಮತ್ತು ಸೆಕೆಂಡ್ ರೌಂಡಿಗೆ ಬರಬೇಕು. ಕಾಲೇಜ್ ಫೀಸ್ ಎಷ್ಟಿರುತ್ತೆ ಅಂದರೆ ನೀವು ಕಾಲೇಜ್ ಯಾವ್ದು ರೀತಿ ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆಪ್ಷನ್ ಎಂಟ್ರಿಲಿ ಅದಿರುತ್ತೆ. ಕಾಷನ್ ಡಿಪಾಸಿಟ್ ಅಂದರೆ ಮೆಡಿಕಲ್ ಅವರಿಗೆ 1 ಲಕ್ಷ ಇರುತ್ತೆ ಕಾಷನ್ ಡಿಪಾಸಿಟು. ಡೆಂಟಲ್ ಅವರಿಗೆ ಒಂದು 10,000 ಇರುತ್ತೆ. BMS ಆಯುಷ್ ಅವರಿಗೆ ಒಂದು 10,000 ಇರುತ್ತೆ. ಅದನ್ನು ಯಾವ ರೀತಿ ಪೇ ಮಾಡಬೇಕಂತ ಇವಾಗ ಟೆನ್ಷನ್ ತಗೊಳ್ಬೇಡಿ, ಮುಂದೆ ಟೆನ್ಷನ್ ತೊಗೊಳ್ಳೋದಿರುತ್ತೆ, ಆವಾಗ ನಾನು ಹೇಳ್ತೀನಿ. ಆವಾಗ ಬೇಕಾದರೆ ನೀವು ಅದ್ರ ಬಗ್ಗೆ ನಾಲೆಜ್ನ ತೊಗೊಳ್ಬೋದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಸರ್, ಫೀ ಪೇಮೆಂಟ್ ಕಾಲೇಜ್ಗೆ ಹೋದ್ಮೇಲೆ ಸರ್ ಎಕ್ಸ್ಟ್ರಾ ಫೀಸ್ ಕೇಳ್ತಾ ಇದ್ದಾರೆ, ಅದೇನಂತ ನಂಗೆ ಗೊತ್ತಾಗ್ತಿಲ್ಲ ಸರ್ ಅಂತ ಸ್ಟೂಡೆಂಟ್ಸ್ ಎಲ್ಲ ಇವಾಗ ಏನಂತಂದರೆ ನಮಗೆ ಕಾಲ್ ಮಾಡಾಗಿರಲಿ ಮೆಸೇಜ್ ಆಗಿರಲಿ ಮಾಡಿ ಕೇಳಿದರು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ MBBS ಕಾಲೇಜು ಎಕ್ಸ್ಟ್ರಾ ಫೀ ಡೀಟೇಲ್ಸ್ನ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಓಕೆನಾ? ಅದೇನಾದರೂ ನಿಮ್ಗೆ ಬೇಕು ಅಂತಂದರೆ MBBS ಪ್ರೈವೇಟ್ ಮತ್ತು ಗೌರ್ಮೆಂಟ್ ಎಷ್ಟೆಲ್ಲ ಕಾಲೇಜಸ್ ಇದೆ ಅಲ್ವಾ ಕರ್ನಾಟಕದಲ್ಲಿ, MBBS ಕಾಲೇಜಸ್ಸು, ಅದರದ್ದೆಲ್ಲ ಡೀಟೇಲ್ಸನ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೇಮ್ BDSಗೂ ಇರುತ್ತೆ, BMSಗೂ ಇರುತ್ತೆ. ನಿಮಗೆ ಬೇಕಂದರೆ ಜಸ್ಟ್ ನೀವೇನಂತಂದರೆ MBBS ಫೀ ಡೀಟೇಲ್ಸ್ ಅಂತ ಈ ನಂಬರ್ಗೆ 9113223168 ನಂಬರ್ಗೆ ಮೆಸೇಜ್ ಮಾಡಿದರೆ, ಕಾಲ್ ಮಾಡೋಕ್ಕೆ ಹೋಗಬೇಡಿ, ಕಾಲ್ ಪಿಕ್ ಮಾಡೋದಿಲ್ಲ, ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ, ನಾವು ನಿಮಗೆ ರೆಸ್ಪಾಂಡ್ ಮಾಡ್ತೀವಿ. ನೀವು ಏನಾದರೂ ₹100 ಪೇ ಮಾಡಿದರೆ ಅದಕ್ಕೆ ₹100 ಇರುತ್ತೆ. ಏನಕ್ಕೆ ಫುಲ್ ಡೀಟೇಲ್ ಇದೆ, ನಾನು ನಿಮಗೆ ತೋರಿಸ್ತೀನಿ ಇವಾಗ ಸ್ಯಾಂಪಲ್ಲು. ಓಕೆ, ಇದು ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇರೋದು. ಇದೇ ರೀತಿ ನಮ್ಮ ಹತ್ರ ಎಲ್ಲ ಕಾಲೇಜಸ್ಗಿದೆ, ಗೌರ್ಮೆಂಟ್ ಕಾಲೇಜಸ್ಗಿದೆ, ಪ್ರೈವೇಟ್ ಕಾಲೇಜಸ್ಗಿದೆ. ಚಿಕ್ಕಮಗಳೂರು ಕಾಲೇಜಲ್ಲಿ ಎಕ್ಸ್ಟ್ರಾ ಕಾಲೇಜಿನವ್ರು ಎಕ್ಸ್ಟ್ರಾ 15,000 ತಗೊಳ್ತಾ ಇದ್ದಾರೆ. ಏನಕ್ಕಂತಂದರೆ ಸ್ಪೋರ್ಟ್ಸ್ ಫೀಸು ಆ ರೀತಿ ಇರುತ್ತೆ. ಸೊ ಅದಾದಮೇಲೆ ಏನಂತಂದರೆ ಹಾಸ್ಟೆಲ್ ಫೀಸು 90,700 ಏನಂತಂದರೆ
700 ಪ್ಲಸ್ ಫೀಸ್ ಇರುತ್ತೆ 19,700 ಹಾಸ್ಟೆಲ್ ಫೀಸು, 8,000 ಡಿಪಾಸಿಟ್ ಇರುತ್ತೆ, ಮತ್ತು ಮಂತ್ಲಿ 4,000 ನಿಮ್ಮದು ಮೆಸ್ ಬಿಲ್ ಇರುತ್ತೆ. ಓಕೆ, ಇದು ಗೌರ್ಮೆಂಟ್ ಮತ್ತು ಪ್ರೈವೇಟ್ಗೆಲ್ಲ ನಮ್ಮ ಹತ್ರ ಡೀಟೇಲ್ಸ್ ಇದೆ. ಬೇಕಂದರೆ ಈ ನಂಬರ್ಗೆ 9113223168 ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಏನಂತಂದರೆ MBBS ಫೀ ಡೀಟೇಲ್ಸ್ ಅಂತ, ಆಮೇಲೆ ನಾವು ನೀವು ₹100 ಪೇ ಮಾಡಂತ ಹೇಳಿರ್ತೀವಿ. ಇಲ್ಲಾಂದರೆ ಇದಕ್ಕೆ ಫೋನ್ಪೇ ಮಾಡಿಬಿಟ್ಟು ನೀವು ಸ್ಕ್ರೀನ್ಶಾಟ್ ಹಾಕಿದ ತಕ್ಷಣ ನಾವು ನಿಮಗೆ ಇದು ಡೀಟೇಲ್ಸನ್ನು ಶೇರ್ ಮಾಡಿರ್ತೀವಿ. MBBS ಇದೆ ಮತ್ತು ಇದ್ರದ್ದು ಇದೆ. ಆಮೇಲೆ ಬಂದುಬಿಟ್ಟು ಚಾಯ್ಸ್ ಒನ್ ಹಾಕಿದ್ರಿಗೆ ಅಡ್ಮಿಷನ್ ಇರುತ್ತೆ. ಡಾಕ್ಯುಮೆಂಟ್ಸ್ ವೀಡಿಯೋನು ಕೂಡ ನಾವು ನಾಳೆ ರಿಲೀಸ್ ಮಾಡ್ತೀವಿ. ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಂತ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಎಲ್ಲ ಸ್ಟೂಡೆಂಟ್ಗೂ ಸೇಮ್ ಇರುತ್ತೆ ಡಾಕ್ಯುಮೆಂಟ್ಸ್, ಅದೇನು ಪರವಾಗಿಲ್ಲ. ಆಮೇಲೆ ನಿಮಗೆ ಚಾಯ್ಸ್ ಸೆಲೆಕ್ಷನ್ ಅಂತ ಇರುತ್ತೆ. ಓಕೆ, ಎಲ್ರಿಗೂ ಅಡ್ಮಿಷನ್ಗಿಂತ ಮುಂಚೆ ಏನಂತಂದರೆ ಫೈನಲ್ ರಿಸಲ್ಟ್ ಬಂದ ಮೇಲೆ ನಿಮಗೆ ಚಾಯ್ಸ್ ಸೆಲೆಕ್ಷನ್ ಅಂತ ಇರುತ್ತೆ. ಚಾಯ್ಸು ನೀಟ್ ಅವರಿಗಂತೂ 1, 2, 3, 4 ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇವ್ರಿಗೆ KCT ಕೋರ್ಸಸ್ಗೆ ಚಾಯ್ಸ್ 1, ಚಾಯ್ಸ್ 4 ಅಷ್ಟೇ ಕೊಡ್ತೀನಿ ಅಂತ. ಚಾಯ್ಸ್ 4 ಅಂದರೆ ನೀವು ಆಚೆ ಹೋಗೋದು, ಚಾಯ್ಸ್ 1 ಅಂದರೆ ನೀವು ಅಡ್ಮಿಷನ್ ಆಗೋದು. ಟೋಟಲ್ ನಿಮ್ಗೆ ಏನಂದರೆ KE ಅಂತಾನೆ ಆಚೆ ಆಗ್ತಿದ್ದಾರೆ. ಅಡ್ಮಿಷನ್ ಆದರೂ KEಯಿಂದ ಆಚೆ ಹೋಗ್ತೀರಾ, ಚಾಯ್ಸ್ 4 ಹಾಕಿದ್ರು KEಯಿಂದ ಆಚೆ ಹೋಗ್ತೀರಾ. ನೀಟ್ ಸ್ಟೂಡೆಂಟ್ಸ್ಗೆ ಚಾಯ್ಸ್ 4 ಇರುತ್ತೆ. ಓಕೆ, ಇನ್ ಡೀಟೇಲ್ ಆಗಿ ಮುಂದಿನ ದಿನಗಳಲ್ಲಿ ನಮ್ಮ ಕಾಲೇಜ್ ಅಣ್ಣಾಗ ಯೂಟ್ಯೂಬ್ ಚಾನಲ್ ವಿಡಿಯೋ ಬರುತ್ತೆ. ಓಕೆ, ಇವಾಗ ಏನಂತಾರೆ ಚಾಯ್ಸ್ 1 ಅಂತ ನಿಮಗೆ ಮೋರ್ ಸ್ಯಾಟಿಸ್ಫೈಡ್ ಇದ್ದರೆ, ನಿಮ್ಗೆ ಅನ್ಕೊಂಡಿರೋ ಕಾಲೇಜ್ ಸಿಕ್ಕಿದೆ ಅಂತಾರೆ, ಎಕ್ಸೆಪ್ಟ್ ದ ಸೀಟ್ ಚಾಯ್ಸ್ 1 ಅಂತ ಹಾಕ್ಬಿಟ್ಟು ಫೀ ಪೇ ಮಾಡಿಬಿಟ್ಟು ಕಾಲೇಜ್ಗೆ ಹೋಗ್ಬೇಕಾಗುತ್ತೆ. ನಿಮ್ಮ ಹತ್ರ ಜಾಸ್ತಿ ಅಮೌಂಟ್ ಇದ್ದರು, ಓಕೆ, ಪೇರೆಂಟ್ಸ್ ಹತ್ರ ಜಾಸ್ತಿ ಅಮೌಂಟ್ ಇದ್ದರು, ನಿಮಗೆ ಎಕ್ಸ್ಟ್ರಾ ಫೀಸ್ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೂ ನೀವು ಅಲ್ಲೋದ್ಮೇಲೆ ಕೇಳ್ತೀರಾ, ಮತ್ತು ಅವರು ಒಂದು ಹೇಳ್ತಾರೆ, ಹಾಗಾಗಿ ಕಾನ್ಫ್ಲಿಕ್ಟ್ ಆಗಿಬಿಡುತ್ತೆ, ಅಂದರೆ ಜಗಳದ ಮೂಡೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನಂತಂದರೆ ಎಕ್ಸ್ಟ್ರಾ ಫೀ ಡೀಟೇಲ್ಸ್ ನಮ್ಮ ಹತ್ರ ತಗೊಳ್ಳಿ, ಅದ್ರ ಬಗ್ಗೆ ಮಾಹಿತಿನ ತೊಗೊಂಡ್ಬಿಟ್ಟು ಅಲ್ಲೋದ್ಮೇಲೆ ಡೈರೆಕ್ಟ್ ಅವ್ರು ಹೇಳ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಏನಕ್ಕೆ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ. ಸರಿನಾ, ಅದನ್ನು ಕೂಡ ತೊಗೊಳ್ಬೋದು ನೀವು. ಆಮೇಲೆ ಅಡ್ಮಿಷನ್ ಆಗೋದು. ಅದಾದಮೇಲೆ ಏನಂತಂದರೆ ಚಾಯ್ಸ್ 2 ಸ್ಟೂಡೆಂಟ್ಸ್. ಚಾಯ್ಸ್ 2 ಅಂದರೆ ನೀವು ಹೋಲ್ಡ್ ಮಾಡೋದು ಅಲೋಟೆಡ್ ಸೀಟ್ನ. ಆಮೇಲೆ ಯು ನೀಡ್ ಟು ಪೇ ದಿ ಅಪ್ಲಿಕೇಬಲ್ ಕಾಲೇಜ್ ಫೀ, ಅಂದರೆ ಕಾಲೇಜ್ ಫೀ ಎಷ್ಟಿರುತ್ತೆ ಅಷ್ಟನ್ನ ಪೇ ಮಾಡಂತ ಹೇಳ್ತಾರೆ. ಇವಾಗ 12 ಲ್ಯಾಕು 25 ಲ್ಯಾಕ್ ಅವರಿಗೆ ಅಷ್ಟೊಂದು ಪೇ ಮಾಡೋದೇನಿಲ್ಲ. KE ಅವ್ರು ಹೇಳ್ತಾರೆ ಇಷ್ಟೊಂದು ಪೇ ಮಾಡಿ, ಇಷ್ಟು ಪೇ ಮಾಡಿ ಅಂತ. ಏನಕ್ಕಂದರೆ ಅದು ಸೆಕ್ಯೂರಿಟಿ ಡಿಪಾಸಿಟ್ ಥರನೇ ಇರುತ್ತೆ. ಅದೆಲ್ಲ ರೂಲ್ಸ್ ನಿಮಗೆ ಆಮೇಲೆ ಶೇರ್ ಮಾಡ್ತೀವಿ ಯಾವ ರೀತಿ ಏನಿಲ್ಲ ಅನ್ನೋದು. ಮತ್ತು ಚಾಯ್ಸ್ 3 ಹಾಕಿರೋರು ಅಂತ, ನಾನು ಮಿಸ್ಟೇಕಾಗಿ ಯಾವುದೋ ಒಂದು ಕಾಲೇಜ್ ಹಾಕಿದ್ದೆ, ಚಾಯ್ಸ್ 3 ಯಾರೂ ಹಾಕೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಇವಾಗ ಎಡಿಟ್ ವಿಂಡೋ ಬಿಡ್ತಾರೆ ಆಪ್ಷನ್ ಎಂಟ್ರಿದು, ಆವಾಗ ಏನು ಬೇಡ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಸರಿನಾ, ಏನೋ ಒಂದು ಹಾಕಿರ್ತೀರ ಮತ್ತು ನಿಮ್ಗೆ ಸಿಕ್ಕಿರೋ ಸೀಟ್ ಹೋಗುತ್ತೆ, ನೆಕ್ಸ್ಟ್ ರೌಂಡಲ್ಲಿ ಸಿಗುತ್ತೋ ಇಲ್ವೋ ಸೀಟು, ಅದೆಲ್ಲ ರಿಸ್ಕ್ ಇರುತ್ತೆ. ನೀವು ಚಾಯ್ಸಸ್ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ವೀಡಿಯೋ ಬೇಕಂದರೆ ಚಾಯ್ಸಸ್ ವೀಡಿಯೋ ಅಂತ ಹಾಕಿ ನಾನು ನಿಮಗೆ ಅದ್ರ ಒಂದು ವೀಡಿಯೋನ ಶೇರ್ ಮಾಡಿಬಿಟ್ಟು ಗೈಡ್ ಮಾಡ್ತೀವಿ. ಇದೆಲ್ಲ ಇರುತ್ತೆ. ಮತ್ತು ಚಾಯ್ಸ್ 4 ಯಾರು ಆಗ್ತಾರೆ ಅಂತಂದರೆ MCCಯಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದೆ, ಇಲ್ಲ ನಿಮಗೆ KEಯಲ್ಲಿ ಇಂಟ್ರೆಸ್ಟ್ ಇಲ್ಲ ಕಂಟಿನ್ಯೂ ಆಗೋದಕ್ಕೆ, ಈ ವರ್ಷ ಸೀಟ್ ಸಿಗಲ್ಲ, ನಾನು ಲಾಂಗ್ ಟರ್ಮಿಗೆ ಹೋಗಿರ್ತೀನಿ, ಇಲ್ಲ ನನಗೆ JEEಯಲ್ಲಿ ಸಿಕ್ತು, ಕಾಮಿಡ್ಕೆಯಲ್ಲಿ ಸಿಕ್ತು, ಈ ರೀತಿ ಇರೋ ಸ್ಟೂಡೆಂಟ್ಸ್ ಏನಂದರೆ ನೀವು ಚಾಯ್ಸ್ 4 ಹಾಕ್ಬೋದು. ಫ್ರೀ ಇರುತ್ತೆ, ಫ್ರೀ ಎಕ್ಸಿಟ್ಟು, ನಿಮ್ಗೆ ₹1 ಕೇಳೋದಿಲ್ಲ. ಆ 750 ಏನು ರುಪೀಸ್ ಪೇ ಮಾಡಿದ್ದಾರೆ ಅದನ್ನು ರಿಟರ್ನ್ ಬರೋದಿಲ್ಲ. ಆಮೇಲೆ ನಿಮಗೆ ₹1 ಕೇಳೋದಿಲ್ಲ. ಸೊ ಅದಕ್ಕೋಸ್ಕರ ಏನು ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿರಿ. ನಾವೆಲ್ಲ ವೀಡಿಯೋಸ್ನ ಶೇರ್ ಮಾಡ್ತಾ ಇರ್ತೀವಿ, ವೀಡಿಯೋಸ್ನ ನೋಡಿ ನಾಲೆಜ್ ತೊಗೊಳ್ಳಿ. ಆಮೇಲೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಕೂಡ ಮಿಸ್ಟೇಕ್ ಮಾಡಿದ್ದೀರಾ. ಏನಂತಂದರೆ ನೀವು ಲಾಸ್ಟ್ ಇಯರ್ ಕಟ್ ಆಫೇ ನೋಡಿಲ್ಲ, ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ನಿಮ್ಗೆ ಏನಂತಂದರೆ ನಿಮ್ಮ ಅವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಬಾರ್ಡರಲ್ಲಿದ್ದರು, ನೀವು ಆ ಕಾಲೇಜಸ್ ಮಿಸ್ ಮಾಡಿರ್ತೀರ. ಅದೇ ಕಾಲೇಜಸ್ ಹೋದ ವರ್ಷ ಸಿಕ್ಕಿರೋದಿರುತ್ತೆ. ಫಾರ್ ಎಕ್ಸಾಂಪಲ್ ಏನಂತಂದರೆ ಇಲ್ಲಿ ನೋಡಿ, ರೌಂಡ್ 1 ಹೋದ ವರ್ಷ 407 ಇರೋ ಸ್ಟೂಡೆಂಟ್ಗೆ, ಓಕೆ, ಇದು ಎಷ್ಟು ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ, ಈ ರೀತಿ ಎಲ್ಲ ಕಾಲೇಜಸ್ಗಿದೆ ನಮ್ಮ ಹತ್ರ. ಎಲ್ಲ ಕಾಲೇಜಸ್ಸು, ಎಲ್ಲ ಕ್ಯಾಟಗಿರಿ, STG, STK, STR ಎಲ್ಲದಕ್ಕೂ ಇದ್ದೇನೆ. ಬರೀ ST ಅಲ್ಲ, ಎಲ್ಲ ಕ್ಯಾಟಗಿರೀಸ್. ನೀವು ಜಸ್ಟ್ ಮಾಹಿತಿ ಕೇಳಿ ನಮ್ಮ ಹತ್ರ. ಏನು ಯಾವುದಕ್ಕಂತಂದರೆ ಈ ನಂಬರ್ಗೆ ಮೆಸೇಜ್ ಮಾಡಿಬಿಟ್ಟು ನೀವು PDF ಕಟ್ ಆಫ್ ಲಿಸ್ಟ್ MBBS ಕಟ್ ಆಫ್ ಲಿಸ್ಟ್ ಅಂತ ಹಾಕಿದರೆ ನಾವು ನಿಮಗೆ ₹100 ಪೇ ಮಾಡೋಕ್ಕೆ ಹೇಳಿರ್ತೀವಿ. ₹100 ಪೇ ಮಾಡಿದ್ಮೇಲೆ ಶೇರ್ ಮಾಡಿರ್ತೀವಿ. ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಎಡಿಟ್ ಬಿಟ್ಟಾಗ ನೀವೇನೋ ಒಂದು ನಿಮ್ಗೆ ಸಿಗೋವಂಥ ಕಾಲೇಜನ್ನು ಮಿಸ್ ಮಾಡಿದ್ದೀರ ಅಂದರೆ ನೋ ಸೀಟ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಮತ್ತೆ 1 ವರ್ಷ ವೆಯ್ಟ್ ಮಾಡ್ಕೊತೀರ. ಅದು ವೇಸ್ಟ್ ಆಗಬಾರ್ದು ಅಂತಾರೆ ಈ PDF ತೊಗೊಂಡ್ಬಿಟ್ಟು ನೀವು ಯಾವುದೆಲ್ಲ ಕಾಲೇಜಸ್ ನಿಮ್ಮ ರ್ಯಾಂಕಿಗೆ ಬರ್ತಿತ್ತಲ್ವ ಅದನ್ನು ಆ್ಯಡ್ ಮಾಡಲಿಲ್ಲ ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಬೇಕಂದರೆ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಸಿಗ್ತಾ ಇರೋ ಚಾನ್ಸ್ನ ಏನಕ್ಕೆ ಮಿಸ್ ಮಾಡ್ಕೊತೀರಾ ಅಂತ ಅನ್ನೋದೇ ನನ್ನದೊಂದು ಆಸೆ. ಓಕೆ, ಅದನ್ನು ತಿಳ್ಕೊಳ್ಳಿ. ಏನಂತಂದರೆ ಮತ್ತು ರೌಂಡ್ 2ನಲ್ಲಿ ಇದು ಈ ರೀತಿ ಎಲ್ಲದಕ್ಕೂ ಇದೆ, ನಿಮಗೆ ತೋರಿಸ್ತೀನಿ ತಡೀರಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ STG ಅಂತ ಇದೆ, STK ಅಂತ ಇದೆ, STR. ನಾನು ಬರೀ STಗೆ ತೋರಿಸ್ತಾ ಇರೋದು, ಎಲ್ಲ ಕ್ಯಾಟಗಿರಿಗಿದೆ. ಓಕೆ, ಈ ರೀತಿ ಅಂತಂದರೆ ಎಲ್ಲ ನಿಮ್ಮ ರಿಸರ್ವೇಷನ್ ₹100ನಲ್ಲಿ ಈ 6 ಪೇಜಸ್ ಇರೋ ಶೀಟ್ನ ನಿಮಗೆ ಕೊಟ್ಟಿರ್ತೀವಿ. ನಿಮಗೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಬೇಕಂದರೆ ವಾಟ್ಸಪ್ಗೆ ಮೆಸೇಜ್ ಮಾಡಿ, ಕಾಲ್ ಮಾಡೋಕ್ಕೆ ಹೋಗ್ಬೇಡಿ, ನಾವು ಕಾಲ್ ಪಿಕ್ ಮಾಡೋದಿಲ್ಲ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು. ಕಾಲೇಜ್ ಅಣ್ಣ ಗೈಡ್.